ಕೊರಗ ಸಮುದಾಯದ ಕಾಲೋನಿಗೆ ಬಿಡುಗಡೆಯಾದ ಹಣವನ್ನ ಮೇಲ್ವರ್ಗದವರ ಮನೆಗೆ ಹೋಗಲು ರಸ್ತೆ ನಿರ್ಮಿಸಲು ಬಳಸಿರುತ್ತಾರೆ. ಈ ಬಗ್ಗೆ ಗುತ್ತಿಗೆದಾರರು ರಸ್ತೆ ನಿರ್ಮಾಣದ ಬಗ್ಗೆ ನಾಮಫಲಕವನ್ನ ಅಳವಡಿಸಿದಾಗ ಅದರಲ್ಲಿ ಕೊರಗರ ಕಾಲೋನಿಯನ್ನ ಅಭಿವೃದ್ಧಿಪಡಿಸಲು ರಸ್ತೆ ನಿರ್ಮಿಸಿರುವುದಾಗಿ ದಾಖಲಿಸಿರುತ್ತಾರೆ. ನಾಮಫಲಕದ ಬೋರ್ಡ್ ಅನ್ನ ಗಮನಿಸಿದ ಸ್ಥಳೀಯ ಕೊರಗ ಸಮುದಾಯದ ನಿವಾಸಿಗಳು ತಮ್ಮ ಸಮುದಾಯದ ಹೆಸರನ್ನ ದುರುಪಯೋಗಪಡಿಸಿಕೊಂಡು ಮೇಲ್ವರ್ಗದವರ ಮನೆಗೆ ಹೋಗಲು ರಸ್ತೆಯನ್ನು ನಿರ್ಮಿಸಿ ನಮಗೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ನಮಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಸಿಗುತ್ತಿಲ್ಲ, ಅದರಿಂದ ನಾವು ವಂಚಿತರಾಗಿದ್ದೇವೆ ಎಂದು ತಮ್ಮ ಅಳಲನ್ನ ಸ್ಥಳೀಯ ನಿವಾಸಿಗಳು ತೋಡಿಕೊಂಡರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕಂಚುಗೋಡು ಅವರು ಆಗಿರುವ ಅನ್ಯಾಯಕ್ಕೆ ನ್ಯಾಯದ ಪರವಾಗಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ತಿಳಿಸಿದರು. ದಲಿತ ಸಂಘರ್ಷ ಸಮಿತಿ ಭೀಮವಾದದ ಸಂಚಾಲಕಿಯಾದ ಮಹಾಲಕ್ಷ್ಮಿ ಮಹಾದೇವ ಬೈಂದೂರುರವರು ಮಾತನಾಡಿ, ಈ ಬಗ್ಗೆ ಜಿಲ್ಲಾಡಳಿತ ಕೂಡಲೇ ಸ್ಥಳ ಪರಿಶೀಲನೆ ನಡೆಸಬೇಕು, ಹಾಗೆಯೇ ನೊಂದವರಿಗೆ ನ್ಯಾಯ ದೊರಕಿಸಿಕೊಡುವ ಕಾರ್ಯ ಆಗಬೇಕು ಎಂದರು. ಅಂಬೇಡ್ಕರ್ ಸೇನೆಯ ಕುಂದಾಪುರ ತಾಲೂಕು ಅಧ್ಯಕ್ಷ ಸವಿನ್ ಬಾವಿಕಟ್ಟೆ ಮಾತನಾಡಿ, ಅತಿ ಶೀಘ್ರದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ರಸ್ತೆ ನಿರ್ಮಾಣ ಕಾರ್ಯ ಆಗಬೇಕು ಎಂಬ ಬೇಡಿಕೆಯನ್ನ ಇಟ್ಟರು. ಅಂಬೇಡ್ಕರ್ ಸೇನೆಯ ಬೈಂದೂರು ತಾಲೂಕು ಅಧ್ಯಕ್ಷ ಉದಯ್ ಬೈಂದೂರು ಮಾತನಾಡಿ, ಸಮುದಾಯದವರಿಗೆ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವ ಕಾರ್ಯ ಸರ್ಕಾರದ ಅಧಿಕಾರಿಗಳು ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಶೇಖರ್, ರಾಜು, ಇಂದಿರಾ, ವಿನೋದ್, ದೀಪ, ಮಧು, ನೇತ್ರಾವತಿ, ಅಭಿಷೇಕ್, ಉಷಾ, ಲಕ್ಷ್ಮಿ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು. ಗೋಪಾಲ್ ಕಾವರಾಡಿ, ಕೋಸ್ಟಲ್ ನ್ಯೂಸ್, ಕುಂದಾಪುರ. ಹೋಗಿರುವುದಿಲ್ಲ. ಪಕ್ಕದಲ್ಲಿ ಕೊರಗರ ರಸ್ತೆ, ಅವರ ಮನೆ ಎದುರುಗಡೆ ಒಂದು 6 ಮನೆ ಇದೆ, ಅಲ್ಲಿ ಆ ರಸ್ತೆ ಹೋಗ್ಲಿಲ್ಲ. ಅದರ ಪಕ್ಕದಲ್ಲಿ ಬೇರೆ ಮೇಲ್ವರ್ಗದವರ ಒಂದು ಏರಿಯಾಕ್ಕೆ ಹೋಗುವಂತೆ ರಸ್ತೆಯನ್ನು ಮಾಡಿದ್ದಾರೆ. ಇಲ್ಲಿ ರಿಯಲ್ ಆಗಿ ಕೊರಗರಿಗೆ ಮೂಲಭೂತ ಸೌಕರ್ಯಗಳು ಅನ್ನೋದ ರಸ್ತೆ ಅಗತ್ಯ ಇದೆ, ಅದು ಅವ್ರಿಗೆ ಆಗ್ಬೇಕು. ಅವರ ಹೆಸರಿನಲ್ಲಿ ಬೇರೆ ರಸ್ತೆ ಆಗಿರುವಂತದ್ದು ನಾವೆಲ್ಲರೂ ಕೂಡ ದಲಿತ ಮುಖಂಡರು, ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಲೀಡರ್ಸ್ ಎಲ್ಲರೂ ಕೂಡ ಇದನ್ನು ಖಂಡಿಸ್ತೇವೆ. ಅವರಿಗೆ ನೈಜವಾಗಿ ನ್ಯಾಯ ಬೇಕು. ಮೂಲಭೂತ ಸೌಕರ್ಯಗಳ ರಸ್ತೆ ಅದನ್ನ ಗ್ರಾಮ ಪಂಚಾಯತ್ ಅಲ್ಲಿ ಇರ್ಬೋದು, ಅಥವಾ ಶಾಸಕರ ಅನುದಾನದಲ್ಲಿ ಇರ್ಬೋದು, ಅಥವಾ MP ಅವರ ಅನುದಾನದಲ್ಲಿ ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತದೆ. ಈ ಸ್ಥಳಕ್ಕೆ ಅವರು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳ ಭೇಟಿ ಮಾಡಿ ತುರ್ತು ಅವರಿಗೆ ಈ ರಸ್ತೆ ಸಂಬಂಧಪಟ್ಟ ಹಾಗೆ ಅನುದಾನವನ್ನು ಬಿಡುಗಡೆಗೊಳಿಸಿ ಮೂಲಭೂತ ಸೌಕರ್ಯವನ್ನು ಸಿಗ್ಲಿಕ್ಕೆ ಅದು ಮಾಡ್ಕೊಡ್ಬೇಕಂತೇಳಿ ನಮ್ಮೊಂದು ಆಗ್ರಹ. ಆಮೇಲೆ ಇದಿಷ್ಟು ರೋಡ್ ಅವ್ರು ನಾವು ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದೀವಿ, ಮಣ್ಣು ಹಾಕಿ ಇದನ್ನೆಲ್ಲ ಮಾಡಿಸಿ ಈ ರೋಡ್ ಸೈಡಿಗೆ ಹಾಗೆ ಬಿಟ್ಟು ಹೋಗಿದ್ದಾರೆ. ಫಸ್ಟಿಗೆ ಗೆದ್ದೆ ಕೊಲ್ಲೂರು ಸೊಸೈಟಿ ಗುಡ್ಡೆ, ಇಲ್ಲಿ ನಾವು ಕೊರಗ ನಿವಾಸಿ ಆಗಿದ್ವಿ. ಒಂದು 5-6 ಮನೆ ಇತ್ತು ಇಲ್ಲಿ. ಇಲ್ಲಿ ನಮಗೆ ಗ್ರಾಮ ಪಂಚಾಯತ್ ವತಿಯಿಂದ ಹಿಡಿದು ಯಾವುದೇ ರೀತಿಯಲ್ಲೂ ಕೂಡ ಸೌಲಭ್ಯ ಭಾಳ ಕಡಿಮೆ. ಅಂದ್ರೆ ಸಣ್ಣ ಪುಟ್ಟ ಎಲ್ಲ ಕೊಟ್ಟು ನಮಗೆ ಇದೇ ರೀತಿಯಾಗಿ ವಂಚಿತರಾಗಿದ್ದೀವಿ ನಾವು. ನಮ್ಮ ಹೆಸರಲ್ಲೆಲ್ಲ ಅನುಷ್ಠಾನ ಆಗುವುದು ಹೌದು, ಆದರೆ ನಮಗೆಲ್ಲ ಸುಸೂತ್ರವಾಗಿ ನಮಗೆಲ್ಲ ಯಾವುದೂ ಎಟ್ತಾ ಇಲ್ಲ. ಇಲ್ಲಿ ಇದೇ ರೀತಿಯಾಗಿ ನಮಗೆ ಸಿಗುವಂಥ ಸೌಲಭ್ಯಗಳೆಲ್ಲ ನಮ್ಮ ಬೇರೆ ಹೆಸರಲ್ಲಿ ಎಲ್ಲ ಮಾಡ್ಕೊಳ್ಳೋದು. ನಮ್ಮ ಹೆಸರಲ್ಲಿ ಏನೋ ಒಂದು ಹೇಳಿ ಒಂದು ಸೈನ್ ಹಾಕ್ಸ್ಕೊಂಡು ಹೋಗೋದು. ಇಲ್ಲಿ ಮನೆಯಲ್ಲಿ ತಿಳಿದವರು ಇಲ್ಲಿದ್ದ ಸಂದರ್ಭದಲ್ಲಿ ಈ ಥರ ಎಲ್ಲ ಆಗೋದ್ರಿಂದ ನಮಗೆ ಭಾಳ ಸರ್ಕಾರದ ವತಿಯಿಂದ ನಮಗೆ ವಂಚಿತರು, ಇಲಾಖೆಯ ವತಿಯಿಂದನೂ ಕೂಡ ನಮಗೆ ಭಾಳ ವಂಚಿತರಾಗಿದ್ದೇವೆ ನಾವು. ಇಲ್ಲಿ ಮುಂದೆ ಇದನ್ನೆಲ್ಲ ಸರಿಪಡಿಸಿ ನಮಗೆ ಸಿಗುವಂಥ ಸೌಲಭ್ಯಗಳನ್ನೆಲ್ಲ ಆದಷ್ಟು ಬೇಗನೆ ನಮಗೆ ಇದೊಂದು ಭರ್ತಿ ಕೊಡಬೇಕು.